ಕೇರಳದ ಲಾಬಿ ಹೈಕಮಾಂಡ್ ಒತ್ತಡಕ್ಕೆ ಕಾಂಗ್ರೆಸ್ ಮನ ಮಿಡಿದಿದೆ. ಕಟ್ಟಿರುವ ಸೂರುಗಳನ್ನೇ ನೀಡೋಕೆ ಸಿಎಂ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಕೋಗಿಲು ಲೇಔಟ್ನಲ್ಲಿ ನಿರಾಶ್ರಿತರ ದಾಖಲಾತಿಯ ಸರ್ವೆ ನಡೆದಿದ್ದು, ಅರ್ಹತೆ ಇದ್ದವರಿಗೆ ಮನೆ, ಅಕ್ರಮದ ವಿರುದ್ಧ ಕ್ರಮ ಅಂತ ಡಿಸಿಎಂ ಇನ್ನೂ ಗೊಂದಲದಲ್ಲೇ ಇದ್ದಾರೆ. ಕೇರಳ ಹಸ್ತಕ್ಷೇಪ ಬಳಿಕ ಕೋಗಿಲು ಪರ ಬಾರ್ಡರ್ ಕ್ರಾಸ್ ಮಾಡಿದ ನೆರೆಯ ಕಾಗೆ ಪಾಕ್ಗೆ ಭಾರತ ಸರಿಯಾಗಿ ಗುಮ್ಮಿದೆ. ಇತ್ತ ಬಿಜೆಪಿ ಲೇಔಟ್ನ ನಕ್ಷೆಯನ್ನ ಸಾಕ್ಷಿ ಸಮೇತ ಬಿಚ್ಚಿಟ್ಟಂತಹ ಬಿಜೆಪಿಯ ಅಶೋಕ್ ಸರ್ಕಾರದ ಮೇಲೆ ಸವಾರಿ ಮಾಡಿದ್ದಾರೆ. ಕೇರಳಿಗರ ಚೇಟ ಸಿದ್ದರಾಮಯ್ಯ ಅಂತ ದಳ ದಾಳಿ ಇಟ್ಟಿದೆ. ನಂದಿನಿ ಆಕ್ಟಿಂಗ್ ಕಲ್ತಿದ್ಲು, ಪರಭಾಷೆಯಲ್ಲಿ ಹೆಸರು ಮಾಡಿದ್ಲು. ಆದ್ರೆ ಏಕಾಏಕಿ ದುರಂತದ ಧಾರಾವಾಹಿಗೆ ಕಹಾನಿಯಾಗಿದ್ದಾಳೆ. ನಟನೆ ಬಿಡು ಅಂದಿದ್ದಕ್ಕೆ ನಂದಿನಿ ಆತ್ಮಹತ್ಯೆ ಮಾಡಿಕೊಂಡ್ಲಾ ಅನ್ನುವ ಶಂಕೆ ಇದೆ. ಕ್ಷಮಿಸುವಮ್ಮ ಅಂತ ಬರೆದ ಡೈರಿ ಅನುಮಾನಗಳನ್ನ ಹುಟ್ಟಿಸ್ತಾ ಇದೆ. ಮಗಳನ್ನ ನೆನೆದು ತಾಯಿಯ ಕಣ್ಣೀರು ಉಕ್ಕಿದೆ. 2025ಕ್ಕೆ ಬಾಯಿ ಹೇಳಿ 2026ರ ವೆಲ್ಕಮ್ಗೆ ಕೆಲ ಗಂಟೆಗಳಷ್ಟೇ ಬಾಕಿ ಉಳಿದಿರೋದು. ಪಾರ್ಟಿ ಮೋಡ್ಗೆ ಜಾರೋಕೆ ಯಂಗ್ಸ್ಟರ್ಗಳ ಪ್ಲಾನ್ ಜೋರಾಗಿದೆ. ಮಿಡ್ ನೈಟ್ 2 ಗಂಟೆಯವರೆಗೂ ಬಿಎಂಟಿಸಿ ಬಸ್ ಓಡಾಡಲಿದೆ. ಮೆಟ್ರೋ ಕೂಡ ಗುಡ್ ನ್ಯೂಸ್ ಕೊಟ್ಟಿದೆ. ಇತ್ತ ಮೆಡಿಕಲ್ ವ್ಯವಸ್ಥೆ ಸೇರಿ ಸಕಲ ತಯಾರಿ ಆಗ್ತಾ ಇದೆ. ಗಾಂಧಿ ಕುಟುಂಬದಲ್ಲಿ 28 ವರ್ಷಗಳ ಬಳಿಕ ಮದುವೆ ಮನೆಯ ರಂಗು ತುಂಬುತ್ತಿದೆ. ಪ್ರಿಯಾಂಕಾ ಪುತ್ರ 25ನೇ ವರ್ಷಕ್ಕೆ ಹಸೆಮಣೆ ಏರ್ತಾ ಇದ್ದು, ಗೆಳತಿ ಅವೀವಾ ಬೇಗ್ ಜೊತೆ ರೆಹಾನ್ ಎಂಗೇಜ್ ಆಗಿದ್ದಾನೆ. ಇತ್ತ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮದುವೆ ಫೆಬ್ರವರಿ 26ಕ್ಕೆ ಮುಹೂರ್ತ ನಿಗದಿಯಾಗಿದ್ದು, ರಾಜಸ್ಥಾನ ಪ್ಯಾಲೇಸ್ನಲ್ಲಿ ಸಪ್ತಪದಿ ತುಳಿಯಲಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.